ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿರುವಂಥದ್ದು ನೋಡಿ. ಇಲ್ಲಿ ಡೇಟ್ ಅಬ್ಸರ್ವ್ ಮಾಡಿ 18/4/2026. ಸಬ್ಜೆಕ್ಟ್ ನೋಡೋಣ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ. 2026 ಮತ್ತು 27ನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡುವ ಕುರಿತು. ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡುವ ಕುರಿತು ಅಂತ ಇದೆ ಸರ್ಕ್ಯುಲರ್ನಲ್ಲಿ. ಸೊ ನಾನು ಈ ಉಲ್ಲೇಖಗಳನ್ನು ಜಾಸ್ತಿ ಓದಲಿಕ್ಕೆ ಹೋಗಲ್ಲ. ಸೊ ನೇರವಾಗಿ ಈ ಒಂದು ಸಹ ಶಿಕ್ಷಕ ಹುದ್ದೆಯಿಂದ ಈ ಮುಖ್ಯ ಶಿಕ್ಷಕ ಹುದ್ದೆಗೆ ಬಡ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಅವರು ಪಾಲನೆ ಮಾಡಿರ್ಬೇಕಂತ ಒಂದಷ್ಟು ಸೂಚನೆಗಳೇನು ಅಂತ ಇಲ್ಲಿ ಭಾಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಈಗ ಅದನ್ನು ಒಂದಷ್ಟು ಪಾಯಿಂಟ್ಸ್ ಇದೆ, ಎಲ್ಲವನ್ನು ಓದ್ಬಿಡ್ತೀನಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ಇಲ್ಲಿ ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರುಗಳಿಗೆ ಮುಖ್ಯ ಶಿಕ್ಷಕರ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡುವ ಸಂಬಂಧ ಉಲ್ಲೇಖ 7ರಲ್ಲಿನ ಮಾನದಂಡಗಳ ಅನ್ವಯ ಅರ್ಹ ಶಿಕ್ಷಕರ ಬಡ್ತಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಿಯಮಾನುಸಾರ ಕೆಳಗೆ ಸೂಚಿಸಲಾದ ನಿಯಮ ಮತ್ತು ಷರತ್ತುಗಳಂತೆ ಕ್ರಮವಹಿಸಲು ಸೂಚನೆಯನ್ನು ನೀಡಲಾಗಿದೆ. ಹಾಗಾದರೆ ಯಾವ ನಿಯಮ ಮತ್ತು ಷರತ್ತುಗಳನ್ನು ಇವರಿಗೆ ಅನ್ವಯವಾಗಿಟ್ಕೊಂಡು ಬಡ್ತಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತ ನೋಡಿ. ನಂಬರ್ 1 ಫಸ್ಟ್ ಪಾಯಿಂಟಲ್ಲಿ ಮುಖ್ಯ ಶಿಕ್ಷಕರ ಬಡ್ತಿಗಾಗಿ ಜಿಲ್ಲಾ ಹಂತದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಅಗತ್ಯ ಪೂರ್ವ ತಯಾರಿ ಮಾಡಿಕೊಳ್ಳತಕ್ಕದ್ದು, ಇದು ಫಸ್ಟ್ ಪಾಯಿಂಟು. ಆದರೆ ಅಂಗವಿಕಲ ಅಭ್ಯರ್ಥಿಗಳ ಮೀಸಲಾತಿಯನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸಿದ ನಂತರದಲ್ಲಿಯೇ ಬಡ್ತಿ ಪ್ರಕ್ರಿಯೆ ಪ್ರಾರಂಭಿಸತಕ್ಕದ್ದು, ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ 2ನೇ ಪಾಯಿಂಟು ಹೇಳ್ತೀನಿ ನಿಮಗೆ ಯಾವ ಥರ ನಿಯಮ ಮತ್ತು ಸೂಚನೆ ಇದೆ ಅಂತಂದ್ಬಿಟ್ಟು. ಪ್ರಸ್ತುತ 2024-25ನೇ ಸಾಲಲ್ಲಿ ನಡೆಸಲಾದ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ನಂತರದಲ್ಲಿ 2024-25ನೇ ಸಾಲಲ್ಲಿ ಎಲ್ಲರಿಗೂ ಗೊತ್ತಿದೆ, ಹೆಚ್ಚುವರಿ ಶಿಕ್ಷಕರನ್ನು ಅಲ್ಲಿ ಸಮರ್ಪಕವಾಗಿ ಮರು ಹೊಂದಾಣಿಕೆ ಮಾಡಲಾಗಿತ್ತು. ಅಂದರೆ ಎಲ್ಲೆಲ್ಲಿ ಕಡಿಮೆ ಟೀಚರ್ಸ್ ಇದ್ದಾರೆ ಅಲ್ಲಿಗೆಲ್ಲ ಅವರಿಗೆ ಹೊಂದಾಣಿಕೆ ಮಾಡಲಾಗಿತ್ತು. ಮರು ಹೊಂದಾಣಿಕೆ ನಂತರದಲ್ಲಿ ವರ್ಗಾವಣಾ ತಂತ್ರಾಂಶದಲ್ಲಿ ಲಭ್ಯವಿರುವ ಖಾಲಿ ಹುದ್ದೆಗಳ ಮಾಹಿತಿಯಂತೆ, ಇನ್ ಕೇಸ್ ಅಲ್ಲಿ ಖಾಲಿ ಹುದ್ದೆ ಇದ್ದಾಗ ವರ್ಗಾವಣೆ ತಂತ್ರಾಂಶದಲ್ಲಿ ಮಾಹಿತಿಯಂತೆ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಮಂಜೂರಾದ ಮುಖ್ಯ ಶಿಕ್ಷಕರ ಸಂಖ್ಯೆಯ ಮಿತಿಯನ್ನು ಮೀರತಕ್ಕದ್ದಲ್ಲ ಅಂತ ಹೇಳಿದೆ. ಜಿಲ್ಲೆಗೆ ಮಂಜೂರಾದಂಥ ಮುಖ್ಯ ಶಿಕ್ಷಕರ ಸಂಖ್ಯೆಯ ಮಿತಿಯನ್ನು ಮೀರಬಾರ್ದು, ಅದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂತ. ಇನ್ನು 3ನೇ ಪಾಯಿಂಟಲ್ಲಿ ಬಡ್ತಿ ಪ್ರಕ್ರಿಯೆಗೆ ಲಭ್ಯವಾಗುವ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣಾ ನಿಯಂತ್ರಣ ಅಧಿನಿಯಮ 2020 ದಿನಾಂಕ 27/3/2020 ಅನುಚ್ಛೇದ 3ರ ಸೂಚನೆಯನ್ನು ಅನುಸರಿಸತಕ್ಕದ್ದು. ಏಕೆಂದರೆ ಇದು ಈ ಬಡ್ತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟ್ ಇದೆ, ಅದೇನು ಹೇಳುತ್ತೆ ಆ್ಯಂಡ್ ಬೇಸ್ಡ್ ಆನ್ ಅದನ್ನು ಅವರು ಇಲ್ಲಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕಾಗುತ್ತೆ. ಸುಮ್ಮನೆ ಹೇಗೇಗೋ ಮಾಡಲಿಕ್ಕೆ ಬರಲ್ಲ. ಅದನ್ನು ಅಲ್ಲಿ ಅನುಚ್ಛೇದ 3ರಲ್ಲಿ ಯಾವ ಸೂಚನೆಯನ್ನು ಹೇಳಿದ್ದಾರೆ ಅದನ್ನು ಇಲ್ಲಿ ಫಾಲೋ ಅಪ್ ಮಾಡಬೇಕು, ಅಪ್ಲಿಕೇಬಲ್ ಮಾಡ್ಕೋಬೇಕು ಅಂತ. ನೆಕ್ಸ್ಟು ಪಾಯಿಂಟ್ ನಂಬರ್ 4ರಲ್ಲಿ ಉಲ್ಲೇಖ 3ರ ಸರ್ಕಾರದ ಆದೇಶದಲ್ಲಿ ತಿಳಿಸಿರುವಂತೆ ಜ್ಯೇಷ್ಠತೆಯಲ್ಲಿ ಪರಿಗಣಿಸಬಹುದಾದಂಥ ಎದ್ದು ಕಾಣುವ ಅಂಗವೈಕಲ್ಯತೆಯನ್ನು ಯಾರಿಗಿದೆ ಆ ಒಂದು ಅಂಗವೈಕಲ್ಯತೆ, ಸೊ ಅಂಥ ನೌಕರಿಗೆ ಗ್ರೂಪ್ ಡಿ ಮತ್ತು ಸಿ ವೃಂದಗಳಿಗೆ ನೀಡುವ ಬಡ್ತಿಯಲ್ಲಿ 4% ಮೀಸಲಾತಿಗೆ 4% ರಿಸರ್ವೇಷನ್ ಅಂತ ಮೀಸಲಾತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರಂತೆ ಅಂತಿಮ ಜ್ಯೇಷ್ಠತಾ ಪಟ್ಟಿಯಲ್ಲಿ ಅರ್ಹರಿರುವ ಎಲ್ಲ ಅಂಗವಿಕಲ ಶಿಕ್ಷಕರು ಸಕ್ಷಮ ಪ್ರಾಧಿಕಾರದಿಂದ ಜಿಲ್ಲಾ ವೈದ್ಯಕೀಯ ಮಂಡಳಿಯ 3 ಸದಸ್ಯ ಸಮಿತಿಯಿಂದ ಪಡೆದ ಪ್ರಮಾಣ ಪತ್ರವನ್ನು ಅಥವಾ ಪರ್ಮನೆಂಟ್ ಡಿಸಾಬಿಲಿಟಿ ಸರ್ಟಿಫಿಕೇಟ್ UDID ಅಂತಾರದನ್ನು ಅದನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಅಂದರೆ ಆ ಥರ ಏನಾದರೂ ಡಿಸಾಬಿಲಿಟೀಸ್ ಇದ್ದರೆ ಅವರಿಗೆ ಅಂಗವೈಕಲ್ಯತೆ ಇದ್ದರೆ ಅಥೆಂಟಿಕೇಟ್ ಡಾಕ್ಸನ್ನು ಅವರು ಸಬ್ಮಿಟ್ ಮಾಡಬೇಕು. ಪರ್ಮನೆಂಟ್ ಡಿಸಾಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಆ ಒಂದು ಪ್ರಮಾಣ ಪತ್ರವನ್ನು ಅವ್ರು ಸಲ್ಲಿಸಬೇಕು ಅಂತ. ನಿಯಮಾನುಸಾರ ಕಡ್ಡಾಯವಾಗಿ ಎದ್ದು ಕಾಣುವ ಅಂಗವೈಕಲ್ಯತೆಯ ಪ್ರಮಾಣದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ. ಸೊ ಯಾವ ಪರ್ಸೆಂಟೇಜಲ್ಲಿದೆ ಅಂತ ಅಂಗವೈಕಲ್ಯತೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರವನ್ನು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪಾಯಿಂಟ್ ನಂಬರ್ 5ನಲ್ಲಿ ಬಡ್ತಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವ ಶಿಕ್ಷಕರ ಮೂಲ ಸೇವಾ ಪುಸ್ತಕ, ದಟ್ ಈಸ್ ಸರ್ವಿಸ್ ಬುಕ್ ಅಂತಾರೆ, ಅದನ್ನು EEDS ತಂತ್ರಾಂಶದಲ್ಲಿನ ಸೇವಾ ಮಾಹಿತಿ ಅನ್ವಯ ಗೈರು ಹಾಜರಿ, ಅಮಾನತು, ಶಿಸ್ತು ಕ್ರಮ ಹಾಗೂ ಇತರೆ ವ್ಯತಿರಿಕ್ತ ಸರ ಇರುವ ಬಗ್ಗೆ ಬಡ್ತಿ ಪ್ರಾಧಿಕಾರಿಗಳು ಕಡ್ಡಾಯವಾಗಿ ಪರಿಶೀಲಿಸತಕ್ಕದ್ದು ಅಂತ. ಸೊ ಆ ಥರದ ಶಿಕ್ಷಕರು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಇನ್ನು 6ನೇ ಪಾಯಿಂಟಲ್ಲಿ ಒಂದು ವೇಳೆ ಸುಳ್ಳು ದಾಖಲಾತಿ ನೀಡಿ ಬಡ್ತಿ ಪಡೆದಿದ್ದಲ್ಲಿ ಅಂತಹ ಶಿಕ್ಷಕರನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸಿ ಅಂತಹ ಶಿಕ್ಷಕರಿಗೆ ನೀಡಿರತಕ್ಕಂಥ ಬಡ್ತಿಯನ್ನು ರದ್ದುಪಡಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು. ಅನಗತ್ಯವಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಅಥವಾ ಸುಳ್ಳನ್ನು ಹೇಳಿ ಈಗಾದರೂ ಬಡ್ತಿಯನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಆಸೆ ಅಥವಾ ದುರಾಸೆಯಿಂದಾಗಿ ಬೇರೆ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹ್ಯಾಂಡ್ ಓವರ್ ಮಾಡ್ತು ಅಂತಂದರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಜರುಗಿಸಬೇಕು, ಅವೆಲ್ಲ ನಡೀತಾ ಇದ್ದಾವೆ. ಈಗ ಅದನ್ನು ನಡೆದೋ ಒಂದಷ್ಟು ವರ್ಷ ಸರ್ವೀಸ್ ಆದಮೇಲೆ ಲೇಟರ್ ಆನ್ ಬೆಳಕಿಗೆ ಬಂದಿದೆ. ಅದನ್ನು ಮೊಟಕುಗೊಳಿಸಬೇಕು. ಈಗಲೇ ಅದನ್ನು ಈ ಹಂತದಲ್ಲಿ ಅವ್ರಿಗೆ ಏನು ಮಾಡಬೇಕು, ಆ ಥರದವ್ರನ್ನು ಹಿಡಿದಾಕಿ ನೀಟಾಗಿ ಪರಿಶೀಲನೆ ಮಾಡಿ ಅವ್ರು ಐ ಥಿಂಕ್ ಸಸ್ಪೆಂಡ್ ಮಾಡೋದಲ್ಲ, ಸೇವೆಯಿಂದನೇ ವಜಾ ಮಾಡಬೇಕು ಅಂತ ಅವರಿಂದ ಏನು ಕೊಡುಗೆ ಇರಲ್ಲ ಯಾವ ಶಾಲೆಗಳಿಗೂ. ನೆಕ್ಸ್ಟು ಸೊ ಪಾಯಿಂಟ್ ನಂಬರ್ 7 ನೋಡೋಣ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಉಲ್ಲೇಖ 2ರ
6ರಲ್ಲಿನ ಅಂಗವೈಕಲ್ಯ ಮೀಸಲಾತಿ ಅನುಷ್ಠಾನ ಕ್ರಮ, ಬ್ಯಾಕ್ಲಾಗ್ ಮೀಸಲಾತಿಯ ಬಿಂದು, ರೋಸ್ಟರ್ ಗುರುತಿಸುವಿಕೆ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ರೋಸ್ಟರ್ ಕ್ರಮ ಬ್ಯಾಕ್ಲಾಗ್ಸಲ್ಲಿ ಏನಿರ್ತಿದೆ ಮತ್ತು ಆ ಮೀಸಲಾತಿಯ ಬಿಂದುಗಳಾಗಿರ್ಬೋದು, ಆ ರೋಸ್ಟರನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅದನ್ನು ನೋಡಿಕೊಂಡು ಅಲ್ಲಿ ಏನು ನಿಯಮಗಳಿರುತ್ತೆ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 9ನೇದು, ಬಡ್ತಿ ಪ್ರಕ್ರಿಯೆಯಲ್ಲಿ ಪರಿಗಣಿಸಲಾದ ಅರ್ಹ ಅಂಗವಿಕಲ ಅಭ್ಯರ್ಥಿಗಳಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮೊದಲ ಆದ್ಯತೆ ನೀಡಲೇಬೇಕು. ದ ಫಸ್ಟ್ ಪ್ರಯಾರಿಟಿ ಇವರಿಗೆ. ಯಾರಿಗೆ ನೋಡಿ, ಇವರಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ. ಬಡ್ತಿ ಪ್ರಕ್ರಿಯೆಯಲ್ಲಿ ಪರಿಗಣಿಸಲಾದಂಥ ಅರ್ಹ ಅಂಗವಿಕಲ ಎಲಿಜಿಬಲ್ ಆಗಬೇಕು ಆ ಪ್ರಕ್ರಿಯೆಗೆ. ಡಿಸಬಿಲಿಟಿ ಯಾರಿಗಿರುತ್ತೆ ಅವರು ಎಲಿಜಿಬಲ್ ಆಗಿ ಅಂಥ ಅಭ್ಯರ್ಥಿಗಳಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ಫಸ್ಟು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನು ಅವರು ಕಲ್ಪಿಸ್ಕೊಡ್ಬೇಕು ಅಂತ. ಇನ್ನು ಪಾಯಿಂಟ್ ನಂಬರ್ 11ಅಲ್ಲಿ, ಮುಖ್ಯ ಶಿಕ್ಷಕರಿಗೆ ಬಡ್ತಿ ನೀಡುವ ಪ್ರಾಧಿಕಾರಿ ಜಿಲ್ಲಾ ಉಪನಿರ್ದೇಶಕರೇ ಆಗಿರುವುದರಿಂದ, ಅಂದರೆ DDPI ಅಂತ, ಜಿಲ್ಲಾ ಹಂತದಲ್ಲಿ ಬಡ್ತಿ ಪ್ರಕ್ರಿಯೆಗೆ ಅಗತ್ಯ ಪೂರ್ವಭಾವಿ ತಯಾರಿಗಳನ್ನು ಮಾಡಿಕೊಂಡು ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲು ತಿಳಿಸಿದೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾದಲ್ಲಿ ಬಡ್ತಿ ಪ್ರಾಧಿಕಾರಿಯಾದ ಉಪನಿರ್ದೇಶಕರು, ಅಡ್ಮಿನಿಸ್ಟ್ರೇಷನ್ ಅವರನ್ನೇ ನೇರವಾಗಿ ರೆಸ್ಪಾನ್ಸಿಬಿಲಿಟಿ ಮಾಡಲಿಕ್ಕೆ ಇಲ್ಲಿ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಅವರೇ ನೇರ ಹೊಣೆ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇದಿಷ್ಟು ಪಾಯಿಂಟು 11 ಪಾಯಿಂಟನ್ನು ಹೇಳಿದ್ದಾರೆ. ಸಹ ಶಿಕ್ಷಕ ಹುದ್ದೆಯಿಂದ ಮುಖ್ಯ ಶಿಕ್ಷಕ ಹುದ್ದೆಗೆ ಯಾರು ಬಡ್ತಿಯನ್ನು ಪಡ್ಕೊಳ್ಳಿಕ್ಕೆ ಇಚ್ಛೆಯನ್ನು ಪಟ್ಟರೆ ಅರ್ಹರಾದವ್ರಿಗೆ ಈ ಏನು 11 ಪಾಯಿಂಟ್ಸ್ ಇದೆ, ಈ ಷರತ್ತು ಮತ್ತು ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಾಗತ್ತೆ ಅಂತ. ನೆಕ್ಸ್ಟು ನೋಡಿ, ಇಲ್ಲಿದೆ ಈಗ ಮೇಲೆ ಸೂಚಿಸಲಾಗಿರ್ತಕ್ಕಂಥ ನಿಯಮಗಳು, ಷರತ್ತುಗಳಂತೆ ಯಾವುದೇ ಲೋಪದೋಷಗಳು ಉಂಟಾಗದಂತೆ ಬಡ್ತಿ ಪ್ರಾಧಿಕಾರಿಗಳಾದ ಉಪನಿರ್ದೇಶಕರು ತಮ್ಮ ಹಂತದಲ್ಲೇ ಜ್ಯೇಷ್ಠತಾ ಪಟ್ಟಿಯನ್ನು, ಬಡ್ತಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳನ್ನು, ಸ್ವೀಕೃತವಾಗುವ ಬಡ್ತಿ ಪ್ರಸ್ತಾವನೆಗಳನ್ನು, ಅಂಗವಿಕಲತೆಯ ನೈಜತೆ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರುಗಳಿಗೆ ಮುಖ್ಯ ಶಿಕ್ಷಕರ ವೃಂದಕ್ಕೆ ಸ್ಥಾನಪನ ಬಡ್ತಿ ನೀಡುವ ಪ್ರಕ್ರಿಯೆಯು ಯಾವುದೇ ತೊಂದರೆ ಉಂಟಾಗದಂತೆ ಹೆಚ್ಚಿನ ಗಮನ ಹರಿಸಿ ಸುಗಮವಾಗಿ ನಡೆಸಲು ಸೂಚಿಸಲಾಗಿತ್ತು. ಸೊ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. 11 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ ನಂತರದಲ್ಲಿ ಯಾವುದೇ ಲೋಪದೋಷ ಆಗಬಾರ್ದು, ಯಾವುದೇ ಸಮಸ್ಯೆ ಆಗಬಾರ್ದು. ಆ್ಯಸ್ ಪರ್ ಆ್ಯಕ್ಟ್ ಮತ್ತು ಡೈರೆಕ್ಷನ್ಸ್ ಏನು ಹೇಳುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು, ಅನುಚ್ಛೇದ 3 ಅಲ್ಲಿ ನಿಯಮಗಳನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಡೆಸಬೇಕು, ಯಾವುದೇ ತೊಂದರೆ ಇಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ನಿಮಗೆ ನೋಡಿ, ಇಲ್ಲಿ ಬಡ್ತಿ ಪ್ರಕ್ರಿಯೆ ವಿವರಣೆ ಅಂತ ಇದೆ. ಇವೆಲ್ಲವನ್ನು ಹೇಳಲಿಕ್ಕೆ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಇದನ್ನು ನಾನು ಈಗ ಟೆಲಿಗ್ರಾಮ್ ಮತ್ತು ವಾಟ್ಸಪ್ 2 ಚಾನಲ್ಗೆ ಇದನ್ನು ಶೇರ್ ಮಾಡ್ತಿದ್ದೀನಿ, ಜ್ಞಾಪನಾ ಪತ್ರವನ್ನು. ಸೊ ಯಾರು ಜಾಯ್ನ್ ಆಗಿಲ್ವೋ ನಿಮಗೆ ನನ್ನ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ದಯಮಾಡಿ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಒಂದು ಕಾಫಿಯನ್ನು ನೀವು ಒಂದು ಸಲ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮ್ಯಾಕ್ಸಿಮಮ್ ಎಲ್ಲರಿಗೂ ತಲುಪುವ ಹಾಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.